ಡೆಸಿಮಲ್ಸ್ ಆ್ಯಂಡ್ ಫಂಡಮೆಂಟಲ್ ಆಪರೇಷನ್ಸ್ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಳ್ಳುವ ಡೆಸಿಮಲ್ ಬಗ್ಗೆ. ಇದರಲ್ಲಿ 4 ಫಂಡಮೆಂಟಲ್ ಆಪರೇಷನ್ಸ್ ಇದೆ: ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆಫ್ ಡೆಸಿಮಲ್ಸ್. ಮೊದಲಿಗೆ ಡೆಸಿಮಲ್ ಅಂದರೆ ಏನು ಅಂತ ತಿಳ್ಕೊಳ್ಳುವ. ವಾಟ್ ಈಸ್ ಎ ಡೆಸಿಮಲ್? ಎ ಡೆಸಿಮಲ್ ಈಸ್ ಎ ನಂಬರ್ ದಟ್ ಹ್ಯಾಸ್ ಎ ಹೋಲ್ ಪಾರ್ಟ್ ಆ್ಯಂಡ್ ಎ ಫ್ರ್ಯಾಕ್ಷನಲ್ ಪಾರ್ಟ್ ಸಪ್ರೇಟೆಡ್ ಬೈ ಎ ಡೆಸಿಮಲ್ ಪಾಯಿಂಟ್. ಎಕ್ಸಾಂಪಲ್ ನೋಡುವ. 3 ಎನ್ನುವುದು ಹೋಲ್ ಪಾರ್ಟ್, 0.5 ಎನ್ನುವುದು ಫ್ರ್ಯಾಕ್ಷನಲ್ ಪಾರ್ಟ್. ಸಪ್ರೇಟೆಡ್ ಬೈ ಏನು? ಡೆಸಿಮಲ್ ಪಾಯಿಂಟ್. ಈಗ 2/10 ಅಂತಿದೆ, ಇದು ಫ್ರ್ಯಾಕ್ಷನಲ್ ಅಲ್ಲಿದೆ, ಅಂದರೆ ಭಿನ್ನರಾಶಿ ರೂಪದಲ್ಲಿದೆ. ಇದನ್ನು ದಶಮಾಂಶ ರೂಪಕ್ಕೆ ಯಾವ ಥರ ಬರಿಬೇಕು? ಇವಾಗ ಇಲ್ಲಿ 1 ಇದೆ ಅಂದರೆ ಹೇಗೆ ಬರಿಬೇಕು? 0.2. ಇಲ್ಲಿ 1 ಇದ್ದಾಗ ಬಿಂದು ಆದಮೇಲೆ ಒಂದು ಸಂಖ್ಯೆ ಬರಬೇಕು, ಬಿಂದು ಆದಮೇಲೆ ಒಂದು ಸಂಖ್ಯೆ ಬಂದಿರಬೇಕು. ಅದೇ ರೀತಿ ಈಗ 3/100 ಅಂತಿದೆ, ಇದನ್ನು ಹೇಗೆ ಬರಿತೀರಾ? 0.03. ಇಲ್ಲಿ 2 ಇದೆ, ಅದಕ್ಕೆ ಬಿಂದು ಆದಮೇಲೆ 2 ಸಂಖ್ಯೆ ಬಂದಿರಬೇಕು. ಅದೇ ರೀತಿ 5/1000 ಅಂತಿದೆ, ಇಲ್ಲಿ ಹೇಗೆ ಬರಿಬೇಕು? 0.005. ಯಾಕೆ ಇಲ್ಲಿ 3 ಇದೆ, ಅದಕ್ಕೆ ಬಿಂದು ಆದಮೇಲೆ 3 ಸಂಖ್ಯೆ ಬಂದಿರಬೇಕು. ಅರ್ಥ ಆಯ್ತಾ? ಮುಂದಿನ ಕಾನ್ಸೆಪ್ಟ್ ಪ್ಲೇಸ್ ವ್ಯಾಲ್ಯೂಸ್ ಇನ್ ಡೆಸಿಮಲ್ಸ್. ಪ್ಲೇಸ್ ವ್ಯಾಲ್ಯೂ ಯಾವ ಥರ ಬರೆಯೋದು ನೋಡುವ. ಲೆಕ್ಕ ನೋಡಿ. 7.25 ಅಂತಿದೆ. ಈಗ 7 ಇದು ಪ್ಲೇಸ್ ವ್ಯಾಲ್ಯೂ ಏನು ನೋಡಿ? ಒನ್ಸ್. ಇದು ಒಂದು ಪ್ಲೇಸ್. ಈಗ 2 ಪ್ಲೇಸ್ ವ್ಯಾಲ್ಯೂ ಏನು? ಟೆನ್ಸ್, ಅಂದರೆ 1/10. 5 ಯಾವ ಪ್ಲೇಸ್ ವ್ಯಾಲ್ಯೂ? ಹಂಡ್ರೆಡ್ಸ್, 1/100. ಒಂದು ಲೆಕ್ಕ ನೋಡುವ. ಈಗ 325.125 ಇದೆ. 5 ಪ್ಲೇಸ್ ವ್ಯಾಲ್ಯೂ ಏನು? ಒನ್ಸ್. 2 ಟೆನ್ಸ್, 3 ಹಂಡ್ರೆಡ್ಸ್, ಅಂದರೆ 325. 300 ನೋಡಿ ಇಲ್ಲಿ 25. 20 ಅಂದರೆ 10 ಪ್ಲೇಸ್, ಅಂದರೆ 10 × 2 20 ಆಗ್ತದೆ. ಆ ಥರ 5 ಇದು 1 ಪ್ಲೇಸ್. ಬಿಂದು ಆದಮೇಲೆ ಇರುವಂಥ ಸಂಖ್ಯೆಯದು ಪ್ಲೇಸ್ ವ್ಯಾಲ್ಯೂ ಯಾವ ಥರ ನೋಡೋದು ನೋಡಿ. 1 ಪ್ಲೇಸ್ ವ್ಯಾಲ್ಯೂ ಏನು? ಟೆನ್ಸ್, ಅಂದರೆ 1/10. 2 ಹಂಡ್ರೆಡ್ಸ್, 5 ಥೌಸಂಡ್ಸ್, ಅಂದರೆ 1/1000. ಇದನ್ನು ಎಲಾಬ್ರೇಟ್ ಮಾಡಿ ಬರೆಯುವ ನೋಡಿ. 3 ಟೈಮ್ಸ್ ಏನು ಪ್ಲೇಸ್ ವ್ಯಾಲ್ಯೂ? 100. ಅದನ್ನೇ ಹೇಳ್ತಿರೋದು. 325 ಪ್ಲಸ್ 2 ಟೈಮ್ಸ್ ಏನು? ಟೆನ್ಸ್, ಅಂದರೆ 10. 5 ಒನ್ಸ್ ಪ್ಲೇಸ್ ನೋಡಿ 325. ಅದೇ ರೀತಿ ಇದನ್ನು ಬರ್ಕೊಳ್ಳಿ. ಬಿಂದು ಆದ ನಂತರ ಇರುವಂಥ ಸಂಖ್ಯೆಗಳು. ಈಗ 1 ಇದು 1 ಟೈಮ್ಸ್ ಏನು? 1/10. ಅದೇ ರೀತಿ 2 ಟೈಮ್ಸ್ 100s. ನಂತರ 5 × 1000. ಈಗ ಇದನ್ನು ಬರೀರಿ. 300 ಪ್ಲಸ್ 20 ಪ್ಲಸ್ 5. ಬಿಂದಾಗಿರುವಂಥ ಆದ ನಂತರ ಇರುವಂಥ ಸಂಖ್ಯೆಗಳು ಹೇಗಿದೆ? 1/10, ಅಂದರೆ 0.1 ಪ್ಲಸ್ 1 ಇದ್ದಾಗ ಬಿಂದು ಆದಮೇಲೆ ಒಂದು ಸಂಖ್ಯೆ ಬರಬೇಕು. 0.002 0.02. ಇಲ್ಲಿ 2 ಇದೆ, ಅದಕ್ಕೆ ಬಿಂದು ಆದಮೇಲೆ 2 ಸಂಖ್ಯೆ ಬಂದಿದೆ. ಪ್ಲಸ್ 0.005. ಎಷ್ಟಾಯಿತು? 325 ಪಾಯಿಂಟ್ ಎಷ್ಟು? 125. ಇದನ್ನೆಲ್ಲ ಕೂಡಿಸಿ ನೋಡಬೇಕು. 0.1 ಪ್ಲಸ್ 0.02 ಪ್ಲಸ್ 0.005 ಮಾಡಿದಾಗ ಎಷ್ಟು ಆನ್ಸರ್ ಬರ್ತದೆ? 0.125 ಪ್ಲಸ್ 325 ಎಷ್ಟಾಗ್ತದೆ? 325.125. ಎಡಿಷನ್ ಆಫ್ ಡೆಸಿಮಲ್ಸ್. ಲೆಕ್ಕ 12.5 ಪ್ಲಸ್ 0.75.
ಮೊದಲಿಗೆ ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೊಳ್ಬೇಕು. 12.5 ಬಿಂದುಗೆ ಬಿಂದು ಸರಿಯಾಗಿ ಹೊಂದಿಸಿ ಬರಬೇಕು. 2ರ ಕೆಳಗೆ 0 ಬರೀರಿ. ಇಲ್ಲಿ ಬಿಂದುಗೆ ಬಿಂದು ಸರಿ ಹೊಂದಿಸಿ. 7, 5 ಈಗ ಕೂಡಿಸಿ. 5 7 - 5 ಎಷ್ಟು? 12. 2 ಬರ್ಕೊಂಡೇನೆ. 1 ಏನಾಗ್ತದೆ? ಕ್ಯಾರಿ. 1 - 2 3. ಇಲ್ಲಿ ಬಿಂದುಗೆ ಬಿಂದು ಸರಿಯಾಗಿ ಬರ್ಕೊಳ್ಬೇಕು. 1 ಉತ್ತರ ಎಷ್ಟು? 13.25. ಮುಂದಿನ ಲೆಕ್ಕ 15.123 ಪ್ಲಸ್ 3.132. 3 5ರ ಕೆಳಗೆ ಬರ್ಕೊಳ್ಳಿ. 3.132 ಕೂಡಿಸು. 3 - 2 5. 2 - 3 5. 1 - 1 2. ಇಲ್ಲೇನು ಬಿಂದು ಇದೆಯಲ್ಲ, ಬಿಂದು ಬರ್ಕೊಳ್ಬೇಕು. 5 - 3 8. 1 ಎಷ್ಟು? 18.255. ಸಬ್ಟ್ರಾಕ್ಷನ್ ಆಫ್ ಡೆಸಿಮಲ್ಸ್ 7.20ದಿಂದ 3.8 ಸಬ್ಟ್ರಾಕ್ಟ್ ಮಾಡಬೇಕು. ಇದನ್ನು ಬರ್ಕೊಳ್ಳೋದು ಕರೆಕ್ಟಾಗಿ ಬರ್ಕೊಳ್ಬೇಕು. 7ರ ಕೆಳಗೆ 3 ಬರೀರಿ. 0.8 ಮೈನಸ್ 0. 2ರಿಂದ 8 ಕಳೀಲಿಕ್ಕೆ ಆಗ್ತದೆ? ಇಲ್ಲ. ಈಚಿನ ಸಂಖ್ಯೆ ಕೊಡಿ. 12ರಿಂದ 8 ಕಳೆದಾಗ 4. ಬಿಂದು ಇಲ್ಲಿ ಏನಿದೆ? ಬಿಂದು ಇಲ್ಲಿ ಎಷ್ಟು ಉಳಿದಿದೆ? ಈಚೆಗೆ ಕೊಟ್ಟಿದ್ದೇವೆ. ಇಲ್ಲಿ ಉಳಿದದ್ದು 6. 6ರಿಂದ 3 ಕಳೆದಾಗ 3. 3.40. ಮುಂದಿನ ಲೆಕ್ಕ 4.96ಇಂದ 3.478 ಕಳಿಬೇಕು. ಕರೆಕ್ಟಾಗಿ ಬರ್ಕೊಳ್ಳಿ. 3.478 ಮೈನಸ್ ಇಲ್ಲಿ ಏನಿಲ್ಲ ಅಂದರೆ 0 ಅಂತ ಅರ್ಥ. 0ಯಿಂದ 8 ಕಳೀಲಿಕ್ಕೆ ಆಗೋದಿಲ್ಲ. ಈಚಿನ ಸಂಖ್ಯೆ ಕೊಡಿ. ಈ ಕಡೆ 10ರಿಂದ 8 ಕಳೆದಾಗ 2. ಇಲ್ಲಿ ಎಷ್ಟು ಉಳಿದೆ? 5. 5ರಿಂದ 7 ಕಳೀಲಿಕ್ಕೆ ಆಗೋದಿಲ್ಲ. ಈಚಿನ ಸಂಖ್ಯೆ ತಗೊಳ್ಳಿ. 15ರಿಂದ 7 ಕಳೆದಾಗ ಎಷ್ಟು? 8. ಇಲ್ಲಿ ಎಷ್ಟು ಉಳಿತು? 8. 8ರಿಂದ 4 ಕಳೆದಾಗ 4. ಬಿಂದು ಇಲ್ಲಿದೆ ಬಿಂದು. ಈ ಕಡೆ 4ರಿಂದ 3 ಕಳೆದಾಗ 1. ಉತ್ತರ ಎಷ್ಟು? 1.482. ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ 2.5 × 3.4. ಮೊದಲಿಗೆ ಬಿಂದು ಇಲ್ಲದೆ ಬರ್ಕೊಳ್ಳಿ. 25 × 34 ಗುಣಿಸಿ. 4 × 5 4 ಇಲ್ಲಿ 20. 0 ಬರ್ಕೊಂಡು 2 ಕ್ಯಾರಿ. 4 2 8 ಕೂಡಿಸು 2 10. ನಂತರ 3ರಿಂದ ಗುಣಿಸಿ. 3 5 15. 5 ಎನ್ನುವುದು ಇಲ್ಲಿ ಬರೀಬೇಕು. ಈ ಸ್ಥಾನವನ್ನು ಬಿಟ್ಟು ಬರೆಕೊಂಡು ಒಂದು ಸ್ಥಾನವನ್ನು ಬಿಟ್ಟು. 5 1 ಕ್ಯಾರಿ. 3 2 6 ಕೂಡಿಸು 1 7 ಕೂಡಿಸಿ. 0 5 7 ಕೂಡಿಸು 1 8. 850 ಬಂತು. ಈಗ ಇಲ್ಲಿ ಬಿಂದು ಆದಮೇಲೆ ಈಗ 2.5ಅಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ? ದಶಮ ಸಂಖ್ಯೆ 1 ಇದೆ. 3.4 ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ? 1 ಸಂಖ್ಯೆ ಇದೆ. ಒಟ್ಟು ಎಷ್ಟಿದೆ? 2 ಸಂಖ್ಯೆ ಇದೆ. ಆಗ ಇಲ್ಲಿ ಬಿಂದು ಎಲ್ಲಿ ಹಾಕಬೇಕು? ಇಲ್ಲಿ ಹಾಕಬೇಕು. ಬಿಂದು ಆದಮೇಲೆ 2 ಸಂಖ್ಯೆ ಬಂದಿರಬೇಕು. ಅರ್ಥ ಆಯ್ತಲ್ಲ? ಮುಂದಿನ ಲೆಕ್ಕ 12.08 × 1.2. ಇದನ್ನು ಬಿಂದು ಇಲ್ಲದೆ ಬರ್ಕೊಳ್ಳಿ. 2ರಿಂದ ಗುಣಿಸಿ. 2 8 16. 1 ಕ್ಯಾರಿ. 2 ಗುಣಿಸು 0 0. 0 ಕೂಡಿಸು 1 1. 2 2 4. 2 1 2. ನಂತರ 1ರಿಂದ ಗುಣಿಸಿ. 1 ಗುಣಿಸು 8 8. 1 ಗುಣಿಸು 0 0. 1 ಗುಣಿಸು 2 2. 1 ಗುಣಿಸು 1 1. 6. 8 ಕೂಡಿಸು 1 9. 4. 2 ಕೂಡಿಸು 2 4 1. ಇಲ್ಲಿ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ? 2 ಇದೆ. ಇಲ್ಲಿ ಬಿಂದು ಆದಮೇಲೆ 1 ಇದೆ. ಒಟ್ಟು 3 ಇದೆ. ಅಂದರೆ ಎಲ್ಲಿ ಹಾಕಬೇಕು? 1 2 3. ಬಿಂದು ಆದಮೇಲೆ 3 ಸಂಖ್ಯೆ ಬಂದಿರಬೇಕು. ಉತ್ತರ ಎಷ್ಟು? 14.496. ಡಿವಿಷನ್ ಆಫ್ ಡೆಸಿಮಲ್ಸ್ ಲೆಕ್ಕ ನೋಡಿ. 6.75 ಡಿವೈಡ್ 0.5. 0.5ಇಂದ 6.75ನ ಭಾಗಿಸಬೇಕು. ಈಗ ಈ ಬಿಂದು ಇದೆಯಲ್ಲ, ಇದನ್ನು ಈ ಕಡೆ ಶಿಫ್ಟ್ ಮಾಡಿ. ಅದೇ ರೀತಿ ಇಲ್ಲಿ ಶಿಫ್ಟ್ ಮಾಡಿದರೆ ಈ ಕಡೆ ಕೂಡ ಶಿಫ್ಟ್ ಮಾಡಬೇಕು. ಇಲ್ಲಿ 1 ಸಂಖ್ಯೆ ಆದಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಕೂಡ 1 ಸಂಖ್ಯೆ ಆದಮೇಲೆ ಶಿಫ್ಟ್ ಮಾಡ್ಕೊಳ್ಬೇಕು. ಈಗ ಏನಾಯಿತು? 5. ಇದು 67.5. ಈಗ ಭಾಗಿಸಿ. 5 ಎಷ್ಟು? 6. 5 1 5.
ಮೈನಸ್ 6ರಿಂದ 5 ಕಳೆದಾಗ 1 ಮೇಲ್ದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. 5 ಎಷ್ಟಲಿ 15, 5 3ಲಿ 15 ಮೈನಸ್ 7ರಿಂದ 5 ಕಳೆದಾಗ 2, 1ರಿಂದ 1 ಕಳೆದಾಗ 0 ಮೇಲ್ದೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ. ಇಲ್ಲೇನಿದೆ ಬಿಂದು ಇದೆ, ಇಲ್ಲಿ ಕೂಡ ಬಿಂದು ಹಾಕ್ಕೊಳ್ಳಿ. 5 ಎಷ್ಟಲಿ 25, 5 5ಲಿ 25 ಮೈನಸ್ 5ರಿಂದ 5 ಕಳೆದಾಗ 0, 2ರಿಂದ 2 ಕಳೆದಾಗ 0 ಏನು ಭಾಗಲಬ್ಧ 13.5. ಈ ರೀತಿ ಕೂಡ ಮಾಡ್ಬೋದು. ಇನ್ನೊಂದು ರೀತಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಈಗ 6.75 ಇದೇನು ಡೆಸಿಮಲಲ್ಲಿದೆ, ಇದನ್ನು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಹೇಗೆ ಮಾಡ್ಕೊಳ್ತೀರಾ? 675 ಡಿವೈಡ್ 100 ಅಂದರೆ ಬಿಂದು ಆದಮೇಲೆ 2 ಸಂಖ್ಯೆ ಇದೆ, ಅದಕ್ಕೆ 2 0 ಹಾಕ್ಕೊಂಡಿದ್ದೀನಿ. ಡಿವೈಡ್ 5/10 ಅಂದರೆ ಬಿಂದು ಆದಮೇಲೆ 1 ಸಂಖ್ಯೆ ಇದೆ, ಇಲ್ಲಿ 1 0 ಹಾಕ್ಕೊಂಡಿದ್ದೀನಿ. ಈಗ ಇದು ಫ್ರ್ಯಾಕ್ಷನ್ ರೂಪದಲ್ಲಿದೆ. ಈಗ 675 ಡಿವೈಡ್ 100 ಡಿವಿಷನ್ ಇದ್ದದ್ದು ಮಲ್ಟಿಪ್ಲಿಕೇಶನ್ ಆಗ್ತದೆ. ಇದೇನಾಗ್ತದೆ? ರೆಸಿಪ್ರೋಕಲ್. 10 ಮೇಲೆ ಹೋಗ್ತದೆ, 5 ಕೆಳಗೆ ಇರ್ತದೆ. ಈಗ ಈ 0ಗೆ ಈ 0 ಕ್ಯಾನ್ಸಲ್. 5 1ಲಿ 5, ಇಲ್ಲಿ 5 ಎಷ್ಟಲಿ 6, 5 1ಲಿ 5, 1 ಉಳಿತು, ಈ ಕಡೆ ಕೊಡಿ. 5 ಎಷ್ಟಲಿ 17, 5 3ಲಿ 15, 2 ಉಳಿತು, ಈ ಕಡೆ ಕೊಡಿ. 25 ಆಯಿತು, 5 5ಲಿ 25. ಈಗ 135 ಡಿವೈಡ್ 10 ಅಂತಿದೆ. 10 1ಲಿ 10, 10 1ಲಿ 10, 3 ಉಳಿತು, ಈ ಕಡೆ ಕೊಡಿ. 35 ಆಯಿತು. 10 3ಲಿ 30, 5 ಉಳಿದಿದೆ. ಆಗ ಬಿಂದು ಹಾಕಿ, ಬಿಂದು ಹಾಕಿದರೆ 1 0 ತಗೊಳ್ಬೋದು, ಅಂದರೆ 50 ಅಂತ ಅರ್ಥ. 10 ಎಷ್ಟಲೇ 50, 10 5ಲಿ 50. ಉತ್ತರ ಎಷ್ಟಾಯಿತು? ಈಗ 13.5. ಈ ಥರ ಕೂಡ ಮಾಡ್ಬೋದು, ಈ ಥರ ಕೂಡ ಮಾಡ್ಬೋದು.